ಇರಾನ್ನಲ್ಲಿ ಇಸ್ರೇಲ್ ಅಮೆರಿಕ ರಕ್ತದೋಕುಳಿ. ಮಿನಾಬ್ ಶಾಲೆಯ ಧ್ವಂಸದ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಮಕ್ಕಳ ಮಾರಣ ಹೋಮ ನಡೆಸಿತ್ತು ಇಸ್ರೇಲ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ದಾಳಿಗೆ ಶಾಲಾ ಕಟ್ಟಡ ಧ್ವಂಸವಾಗಿ ಹೋಗಿತ್ತು, ನಾಮಾವಶೇಷವಾಗಿತ್ತು. 180ಕ್ಕೂ ಹೆಚ್ಚು ಶಾಲಾ ಮಕ್ಕಳುಗಳು ಇಸ್ರೇಲ್ನ ದಾಳಿಯಲ್ಲಿ ಬಲಿಯಾಗಿದ್ರು. ಫೆಬ್ರವರಿ 28ರಂದು ಮಿನಾಬ್ ಶಾಲೆಯ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮಾಡಿತ್ತು, ರಕ್ತದೋಕುಳಿಯನ್ನು ನಡೆಸಿತ್ತು. ಇಸ್ರೇಲ್ ಇದನ್ನು ಸಮರ್ಥಿಸಿಕೊಂಡಿತ್ತು ಕೂಡ. ಅದರ ವಿಡಿಯೋ ಈಗ ರಿಲೀಸ್ ಆಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. 180 ಮಕ್ಕಳಿದ್ದಂತಹ ಶಾಲೆ ಇದು. ಈ ಶಾಲೆಯ ಅಡಿಯಲ್ಲಿ ಶಸ್ತ್ರಾಸ್ತ್ರಗಳನ್ನಿಟ್ಟಿದ್ದಾರೆ ಅನ್ನುವಂತಹ ಕಾರಣಕ್ಕೆ ದಾಳಿಯನ್ನು ಇಸ್ರೇಲ್ ಮಾಡಿತ್ತು. ಕದನ ವಿರಾಮದ ಘೋಷಣೆಯ ನಡುವೆಯೂ ಕೂಡ ದಾಳಿ ಪ್ರತಿ ದಾಳಿ ಮಿಡಲ್ ಈಸ್ಟ್ನಲ್ಲಿ ಜೋರಾಗ್ತಾ ಇದೆ. ಇಸ್ರೇಲ್ನಲ್ಲಿ ಇರಾನ್ನಿಂದ ಮುಂದುವರೆದಿದೆ ದಾಳಿ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ನ ಆರ್ಥಿಕ ರಾಜಧಾನಿ ಟೆಲ್ ಅವೀವ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಮಿಸೈಲ್ಸ್ ದಾಳಿಯಿಂದ 6 ಮಂದಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಈ ಮೂಲಕ ಮತ್ತೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಇಸ್ರೇಲ್ ಅನ್ನ ಗುರಿಯಾಗಿಸ್ಕೊಂಡು, ಇಸ್ರೇಲ್ನ ಹೃದಯ ಭಾಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸ್ಕೊಂಡು ತನ್ನ ದಾಳಿಯನ್ನ ಇರಾನ್ ಮುಂದುವರಿಸ್ತಾ ಇದೆ. ಒಂದು ಕಡೆ ಮೊಸ್ತಫಾ ಮಾತುಕತೆಗೆ ಒಪ್ಪಿಕೊಂಡಿದ್ದಾರೆ, ಮತ್ತೊಂದು ಕಡೆ ಇರಾನ್ನಿಂದ ಪ್ರತಿದಾಳಿ ಕೂಡ ಮುಂದುವರಿತಾ ಇದೆ. ಟೆಲ್ ಅವೀವ್ ಇದು ಇಸ್ರೇಲ್ನ ಆರ್ಥಿಕ ರಾಜಧಾನಿ, ಇಸ್ರೇಲ್ನ ಹೃದಯ ಭಾಗ, ಜೆರುಸಲೆಂ ರಾಜಧಾನಿ. ಟೆಲ್ ಅವೀವ್ನಲ್ಲಿ ಸಾಕಷ್ಟು ವಾಣಿಜ್ಯ ವಹಿವಾಟು ವ್ಯಾಪಾರ ನಡೆಯುವಂತಹ ಜಾಗ. ಕಳೆದ 20 ದಿನಗಳಿಂದಲೂ ಕೂಡ ಟೆಲ್ ಅವೀವ್ ಅನ್ನ ಇರಾನ್ ಗುರಿಯಾಗಿಸ್ಕೊಂಡಿದೆ, ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಈಗ ಇದೇ ಟೆಲ್ ಅವೀವ್ನಲ್ಲಿ ಮತ್ತಷ್ಟು ವಿಧ್ವಂಸಕತೆಯನ್ನು ಸೃಷ್ಟಿಸುವುದಕ್ಕೆ ಮುಂದಾಗ್ತಾ ಇದೆ.